ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ್, ಡಿ ಆಂಧ್ರಪ್ರದೇಶ್. ಉತ್ತರ ಬಿ ಕರ್ನಾಟಕ. ಎರಡನೇ ಪ್ರಶ್ನೆ, ಭಾರತದ ಶತ್ರು ದೇಶ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಎ ರಷ್ಯಾ, ಬಿ ಫ್ರಾನ್ಸ್, ಸಿ ಚೀನಾ, ಡಿ ಪಾಕಿಸ್ತಾನ್. ಉತ್ತರ ಡಿ ಪಾಕಿಸ್ತಾನ್. ಮೂರನೇ ಪ್ರಶ್ನೆ, ಒಂಟಿಯಾಗಿರಲು ಹೆಚ್ಚು ಇಷ್ಟಪಡುವ ಪಕ್ಷಿ ಯಾವುದು? ಎ ಹದ್ದು, ಬಿ ಗೂಬೆ, ಸಿ ಗಿಳಿ, ಡಿ ಪಾರಿವಾಳ. ಉತ್ತರ ಎ ಹದ್ದು. ನಾಲ್ಕನೇ ಪ್ರಶ್ನೆ, ತೆಲಂಗಾಣ ರಾಜ್ಯದ ಪ್ರಮುಖ ಭಾಷೆ ಯಾವುದು? ಎ ಕನ್ನಡ, ಬಿ ಹಿಂದಿ, ಸಿ ತಮಿಳು, ಡಿ ತೆಲುಗು. ಉತ್ತರ ಡಿ ತೆಲುಗು. ಐದನೇ ಪ್ರಶ್ನೆ, ಕೋತಿಯ ಮೆದುಳನ್ನು ಇಷ್ಟಪಟ್ಟು ತಿನ್ನುವ ದೇಶ ಯಾವುದು? ಎ ಕಾಂಗೋ, ಬಿ ಚೀನಾ, ಸಿ ದಕ್ಷಿಣ ಸುಡನ್, ಡಿ ಬ್ರೆಜಿಲ್. ಉತ್ತರ ಬಿ ಚೀನಾ. ಆರನೇ ಪ್ರಶ್ನೆ, ಭಾರತದ ಬಾಹ್ಯಾಕಾಶ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಶ್ರೀಹರಿಕೋಟ, ಡಿ ಮುಂಬೈ. ಉತ್ತರ ಎ ಬೆಂಗಳೂರು. ಏಳನೇ ಪ್ರಶ್ನೆ, ತಮಿಳುನಾಡಿನ ಪ್ರಮುಖ ನೃತ್ಯ ಯಾವುದು? ಎ ಡೊಳ್ಳು ಕುಣಿತ, ಬಿ ಶಾಸ್ತ್ರೀಯ, ಸಿ ಭರತನಾಟ್ಯಂ, ಡಿ ಯಾವುದೂ ಅಲ್ಲ. ಉತ್ತರ ಸಿ ಭರತನಾಟ್ಯ. ಎಂಟನೇ ಪ್ರಶ್ನೆ, ಆಯುರ್ವೇದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ಸುಶ್ರುತ, ಬಿ ಚರಕ, ಸಿ ಧನ್ವಂತ್ರಿ, ಡಿ ವಾಗ್ಭಟ. ಉತ್ತರ ಬಿ ಚರಕ. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಪೊಲೀಸ್ ಠಾಣೆಗಳನ್ನು ಹೊಂದಿರುವ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಒಡಿಶಾ, ಸಿ ಮಧ್ಯಪ್ರದೇಶ್, ಡಿ ಪಶ್ಚಿಮ ಬಂಗಾಳ. ಉತ್ತರ ಎ ಮಹಾರಾಷ್ಟ್ರ. ಹತ್ತನೇ ಪ್ರಶ್ನೆ, ಅತಿ ಹೆಚ್ಚು ಮೆದುಳುಗಳನ್ನು ಹೊಂದಿರುವ ಜೀವಿ ಯಾವುದು? ಎ ನಾಯಿ, ಬಿ ಡಾಲ್ಫಿನ್, ಸಿ ಆಕ್ಟೋಪಸ್, ಡಿ ಜಿಗಣಿ. ಉತ್ತರ ಡಿ ಜಿಗಣಿ. ಹನ್ನೊಂದನೇ ಪ್ರಶ್ನೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಎ ಆಗುಂಬೆ, ಬಿ ಮೋಸಿನ್ರಾಮ್, ಸಿ ಜೆರುಸಲೇಂ, ಡಿ ನಾಯಕನಹಟ್ಟಿ. ಉತ್ತರ ಬಿ ಮೇಘಾಲಯದ ಮೋಸಿನ್ರಾಮ್. ಹನ್ನೆರಡನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಹೂ ಯಾವುದು? ಎ ಗುಲಾಬಿ, ಬಿ ಕಮಲ, ಸಿ ಜಾಸ್ಮಿನ್, ಡಿ ಕಡಕುಲ ಹೂ. ಉತ್ತರ ಡಿ ಕಡಕುಲ ಹೂ. 13ನೇ ಪ್ರಶ್ನೆ, ವಿಶ್ವದಲ್ಲೇ ಮೊದಲ ಬಲ್ಬ್ ತಯಾರಿಸಿದ ದೇಶ ಯಾವುದು? ಎ ಅಮೆರಿಕ, ಬಿ ನೈಜೀರಿಯಾ, ಸಿ ಕ್ಯೂಬಾ, ಡಿ ಫ್ರಾನ್ಸ್. ಉತ್ತರ ಎ ಅಮೆರಿಕ. 14ನೇ ಪ್ರಶ್ನೆ, ಸಚಿನ್ ತೆಂಡೂಲ್ಕರ್ ಅವರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದ್ದಾರೆ?
ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಬಿಹಾರ. ಉತ್ತರ ಎ ಮಹಾರಾಷ್ಟ್ರ. 15ನೇ ಪ್ರಶ್ನೆ, ರಾಮ ಮಂದಿರವನ್ನು ನಿರ್ಮಿಸಲು ಎಷ್ಟು ವರ್ಷ ಬೇಕಾಯಿತು? ಎ 2 ವರ್ಷ, ಬಿ 3 ವರ್ಷ, ಸಿ 4 ವರ್ಷ, ಡಿ 5 ವರ್ಷ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 16ನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಯಾವ ಕಾಯಿಲೆಯಿಂದ ಮುಕ್ತಿ ಪಡೆಯಬಹುದು? ಎ ತಲೆನೋವು, ಬಿ ಚರ್ಮದ ಕಾಯಿಲೆ, ಸಿ ಮಲಬದ್ಧತೆ, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. 17ನೇ ಪ್ರಶ್ನೆ, ಅತಿಯಾದ ಒತ್ತಡದಿಂದ ದೇಹದಲ್ಲಿ ಯಾವ ಹಾರ್ಮೋನ್ ಮಟ್ಟ ಹೆಚ್ಚಾಗುತ್ತದೆ? ಎ ಇನ್ಸುಲಿನ್, ಬಿ ಡೋಪಮೈನ್, ಸಿ ಥೈರಾಕ್ಸಿನ್, ಡಿ ಕಾರ್ಟಿಸೋಲ್. ಸರಿಯಾದ ಉತ್ತರ ಡಿ ಕಾರ್ಟಿಸೋಲ್. 18ನೇ ಪ್ರಶ್ನೆ, ಯಾವ ಆಹಾರವು ಮನುಷ್ಯನ ಜ್ಞಾಪಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುತ್ತದೆ? ಎ ಮಾವು, ಬಿ ವಾಲ್ನಟ್, ಸಿ ಸೀಬೆಹಣ್ಣು, ಡಿ ಬಾಳೆಹಣ್ಣು. ಉತ್ತರ ಬಿ ವಾಲ್ನಟ್. 19ನೇ ಪ್ರಶ್ನೆ, ಸ್ನಾನ ಮಾಡುವಾಗ ಮೊದಲು ತಲೆ ಮೇಲೆ ನೀರು ಸುರಿದರೆ ಯಾವ ಕಾಯಿಲೆಯ ಅಪಾಯವಿರುತ್ತದೆ? ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ರಕ್ತದೊತ್ತಡ, ಡಿ ಬ್ರೈನ್ ಸ್ಟ್ರೋಕ್. ಉತ್ತರ ಡಿ ಬ್ರೈನ್ ಸ್ಟ್ರೋಕ್. 20ನೇ ಪ್ರಶ್ನೆ, ದೇಹದ ಯಾವ ಅಂಗವನ್ನು ರಕ್ತದ ಫಿಲ್ಟರ್ ಎಂದು ಕರೆಯಲಾಗುತ್ತದೆ? ಎ ಲಿವರ್, ಬಿ ಹೃದಯ, ಸಿ ಕಿಡ್ನಿ, ಡಿ ಶ್ವಾಸಕೋಶ. ಉತ್ತರ ಸಿ ಕಿಡ್ನಿ. 21ನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದ ಉಗುರಿನ ಮೇಲೆ ಬಿಳಿ ಕಲೆಗಳು ಕಾಣಿಸಿಕೊಳ್ಳುತ್ತವೆ? ಎ ಕ್ಯಾಲ್ಸಿಯಂ, ಬಿ ಜಿಂಕ್, ಸಿ ವಿಟಮಿನ್ ಸಿ, ಡಿ ಕಬ್ಬಿಣಾಂಶ. ಉತ್ತರ ಬಿ ಜಿಂಕ್. 22ನೇ ಪ್ರಶ್ನೆ, ರಾತ್ರಿ ಪಾದಗಳಿಗೆ ಏನನ್ನು ಹಚ್ಚುವುದರಿಂದ ಮೂಳೆ ಮತ್ತು ಕೀಲು ನೋವು ಬೇಗ ಗುಣವಾಗುತ್ತದೆ? ಎ ತೆಂಗಿನ ಎಣ್ಣೆ, ಬಿ ಜೇನುತುಪ್ಪ, ಸಿ ಎಳ್ಳೆಣ್ಣೆ, ಡಿ ಸಾಸಿವೆ ಎಣ್ಣೆ. ಉತ್ತರ ಡಿ ಸಾಸಿವೆ ಎಣ್ಣೆ. 23ನೇ ಪ್ರಶ್ನೆ, ನಿದ್ರೆಯ ಸಮಯದಲ್ಲಿ ಹಠಾತ್ ಜರ್ಕಿಂಗ್ ಯಾವ ರೋಗದ ಲಕ್ಷಣವಾಗಿದೆ? ಎ ನರವೈಜ್ಞಾನಿಕ, ಬಿ ಕ್ಯಾನ್ಸರ್, ಸಿ ಬುದ್ಧಿಮಾಂದ್ಯತೆ, ಡಿ ಥೈರಾಯ್ಡ್. ಉತ್ತರ ಎ ನರವೈಜ್ಞಾನಿಕ. 24ನೇ ಪ್ರಶ್ನೆ, ಕಾಂಗರು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ಆಸ್ಟ್ರೇಲಿಯಾ, ಬಿ ಕೆನಡಾ, ಸಿ ಭಾರತ, ಡಿ ಅಮೆರಿಕ. ಉತ್ತರ ಎ ಆಸ್ಟ್ರೇಲಿಯಾ. 25ನೇ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಅತಿಯಾಗಿ ನೀರು ಕುಡಿಯುವುದರಿಂದ ಯಾವ ಹಾನಿಯಾಗುತ್ತದೆ? ಎ ಬುದ್ಧಿ ಕಡಿಮೆ ಆಗುತ್ತದೆ, ಬಿ ತೂಕ ಕಡಿಮೆ ಆಗುತ್ತದೆ, ಸಿ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ, ಡಿ ನಿದ್ರೆ ಕಡಿಮೆ ಆಗುತ್ತದೆ.
ಉತ್ತರ ಸಿ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ. 26ನೇ ಪ್ರಶ್ನೆ, ಫ್ರಿಡ್ಜ್ನಲ್ಲಿಟ್ಟ ಯಾವ ಆಹಾರವನ್ನು ಮತ್ತೆ ಬಿಸಿ ಮಾಡಿ ತಿನ್ನುವುದರಿಂದ ಕ್ಯಾನ್ಸರ್ ಬರಬಹುದು? ಎ ಕೋಳಿ ಮಾಂಸ, ಬಿ ಅನ್ನ, ಸಿ ಚಹಾ, ಡಿ ಮೀನು. ಉತ್ತರ ಎ ಕೋಳಿ ಮಾಂಸ. 27ನೇ ಪ್ರಶ್ನೆ, ಅತಿಯಾದ ಟೆನ್ಷನ್ ಮಾಡುವುದರಿಂದ ಯಾವ ಅಂಗವು ಬೇಗ ಹಾಳಾಗುತ್ತದೆ? ಎ ಹೊಟ್ಟೆ, ಬಿ ಲಿವರ್, ಸಿ ಕಿಡ್ನಿ, ಡಿ ಹೃದಯ. ಉತ್ತರ ಡಿ ಹೃದಯ. 28ನೇ ಪ್ರಶ್ನೆ, ಅಲರ್ಜಿ ಇರುವ ರೋಗಿಗಳಿಗೆ ಯಾವ ಹಣ್ಣು ಹೆಚ್ಚು ಹಾನಿಕಾರಕ? ಎ ಮಾವು, ಬಿ ಬಾಳೆಹಣ್ಣು, ಸಿ ಲೀಚಿ, ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಬಿ ಬಾಳೆಹಣ್ಣು. 29ನೇ ಪ್ರಶ್ನೆ, ವಿಶ್ವದಲ್ಲಿ ಚಿನ್ನವನ್ನು ಅತಿ ಹೆಚ್ಚು ಬಳಸುವ ದೇಶ ಯಾವುದು? ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ರಷ್ಯಾ. ಉತ್ತರ ಬಿ ಚೀನಾ. 30ನೇ ಪ್ರಶ್ನೆ, ದೇಹದಲ್ಲಿ ಯಾವ ಕಾಯಿಲೆ ಇದ್ದರೆ ಅತಿಯಾಗಿ ಬೆವರುತ್ತದೆ? ಎ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಕಾಮಾಲೆ, ಡಿ ಹೃದಯ ಸಂಬಂಧಿ ಕಾಯಿಲೆ. ಸರಿಯಾದ ಉತ್ತರ ಡಿ ಹೃದಯ ಸಂಬಂಧಿ ಕಾಯಿಲೆ. 30ನೇ ಪ್ರಶ್ನೆ, ಯಾವ ಆಹಾರವು ನಿಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ಅನಿಲವನ್ನು ಕೇವಲ 3 ಸೆಕೆಂಡುಗಳಲ್ಲಿ ಹೊರಹಾಕುತ್ತದೆ? ಎ ಜೀರಿಗೆ, ಬಿ ಶುಂಠಿ, ಸಿ ಈರುಳ್ಳಿ, ಡಿ ಸೋಂಪು. ಉತ್ತರ ಮೇಲಿನ ಎಲ್ಲವೂ.